ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ. ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 34. ಸೊ ಆ್ಯಸ್ ಯೂಶ್ವಲ್ ನಾವು ಬೆಳಗ್ಗೆ ಎದ್ದು ಫ್ರೆಶ್ ಆಗಿಬಿಟ್ಟು ಎಲ್ಲರೂ ಜೊತೆ ಕೂತ್ಕೊಂಡು ಟಿಫನ್ ಮಾಡ್ತೀವಿ. ನಮ್ಮ ಮನೆಗೆ ಏನು ಮಿಸ್ ಮಾಡ್ತೀವಿ ಗೊತ್ತಿಲ್ಲ, ಜೊತೆ ಕೂತ್ಕೊಂಡು ಟಿಫನ್ ಆಗಲಿ ಊಟ ಆಗಲಿ ಮಾಡಲೇಬೇಕು ನಾವು. ಸೊ ಚಿಕ್ಕವರಿದ್ದಾಗಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಅದಾದಮೇಲೆ ನಾವು ಕೆಲಸ ಜಾಸ್ತಿ ಇತ್ತು, ಆಫೀಸ್ ಕೆಲಸ ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸಾಯಂಕಾಲ ಎಲ್ಲ ಲಾಗೌಟ್ ಆಗಿಬಿಟ್ಟು ಶಿವರಾತ್ರಿ ಹಬ್ಬಕ್ಕೋಸ್ಕರ ಹಣ್ಣು ಹೂವು ಅದೆಲ್ಲ ತರಬೇಕಿತ್ತು. ಹಾಗೆ ದುರ್ಗಮ್ಮನ ಹಬ್ಬ ಇನ್ನೇನು ಬರ್ತಿದೆ, ಇನ್ನೊಂದು ವಾರ ಇದೆ ಅಷ್ಟೇ. ಸೊ ಹೆಂಗಿದೆ ಪ್ರಿಪ್ರೇಷನ್ನು, ಯಾಕಂದರೆ ಹಬ್ಬ 1 ಮಂತ್ ಆದಮೇಲೂ ಹೋಗೋಕ್ಕಾಗೋದಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಅಷ್ಟು ರಶ್ ಇರುತ್ತೆ, ಅಷ್ಟು ಕ್ಯೂ ಇರುತ್ತೆ. ಇವಾಗಲಾದರೂ ಕಮ್ಮಿ ಜನ ಇರ್ತಾರೆ, ಅಥವಾ ಡೆಕೋರೇಷನ್ ಹೆಂಗಿದೆ ಅಂತ ನೋಡ್ಕೊಬರಕ್ಕೆ ಹೋಗೋಣ. ಸಂತು ಯಾವಾಗೂ ನೋಡಿರಲಿಲ್ಲ ದೇವಸ್ಥಾನನ, ಇದು ಫಸ್ಟ್ ಟೈಮ್ ಅವನಿಗೆ ಮದುವೆ ಆದಮೇಲೆ ದುರ್ಗಮ್ಮನ ಹಬ್ಬ ನಮ್ಮ ದಾವಣಗೆರೆದು. ಸೊ ಅದಕ್ಕೋಸ್ಕರ ನಾವು ಹೋಗಿ ಬರೋಣ ಅಂತೇಳ್ಬಿಟ್ಟು ಸಾಯಂಕಾಲ ಹೋದ್ವಿ. ರಶ್ ಇತ್ತು, ಬಟ್ ಸ್ಟಿಲ್ ಅಷ್ಟಿರಲಿಲ್ಲ. ಸೊ ಎಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ನಿಮಗೂ ನಮ್ಮ ಊರ ದೇವತೆ ದುರ್ಗಮ್ಮ ದೇವನ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಎಷ್ಟು ಲಕ್ಷಣ ಕಾಣ್ತಿದ್ದಾರೆ ಅಲ್ಲ. ಹಾಗೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಬಿಟ್ಟು ಸೊ ಹಿಂಗಿರುತ್ತೆ, ಇಲ್ಲಿ ಇದು ಮಾಡ್ತಾರೆ, ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಇಲ್ಲಿ ಈ ಥರ ಮಾಡ್ತಾರೆ, ಇಲ್ಲಿ ಕೋಣ ಕಡಿತಾರೆ ಅಂತೆಲ್ಲ ಸಂತುಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಎಲ್ಲ ತೋರಿಸ್ಕೊಂಡು ವಾಪಸ್ಸು ಹೂವು ಹಣ್ಣು ಏನೇನು ಬೇಕಿತ್ತಲ್ಲ ಹಬ್ಬಕ್ಕೆ ತೊಗೊಂಬಂದ್ವಿ. ಸಂತು ಬಾರ್ಗೇನ್ ಮಾಡೋದ್ರಾಗ ಜಾಣ, ನನಗಂತೂ ಹೆಂಗೆ ತೊಗೋಬೇಕು ಅನ್ನೋದೇ ಗೊತ್ತಾಗಲ್ಲ. ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಬಿಟ್ಟು ತೊಗೊಂಬರ್ತಿರ್ತೀನಿ. ಬಟ್ ಸಂತು ಎಲ್ಲನೂ ತೊಗೊಂಡು ನಾನು ಅವನು ತೊಗೊಂಬಿಟ್ಟು ಮನೆಗೆ ಬಂದ್ವಿ. ಅಲ್ಲಿ ಅಮ್ಮ ಬಿಲ್ಪತ್ರ ಥರ ಕೇಳಿದ್ರು, ಅಲ್ಲಿ ನೋಡಿದರೆ ಮೋಸ ಮಾಡಿಬಿಟ್ಟು ಕಸ್ತೂರಿ ಕೊಟ್ಬಿಟ್ರು. ಸೊ ಅಮ್ಮ ಚೆನ್ನಾಗಿ ಬೈದ್ಬಿಟ್ರು. ಆದರೂ ಸ್ವಲ್ಪ ಬಿಲ್ಪತ್ರ ಇದ್ವು, ತೊಗೊಂಬಿಟ್ಟು ಮನೆಗೆ ಹೋದ್ವಿ, ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.